ಕಲ್ಸಿದ್ದು ಎಲೆ ಇನ್ನು ಸ್ವಲ್ಪ ಒಳಗಡೆ ಜಾಸ್ತಿ ಆಗಲನೂ ಆಯಿತು, ಅಷ್ಟು ಹಂಗೂ ಇರಬಾರ್ದು. ಇವ್ರಿಗೆ ಹೊಟ್ಟೆ ಮಾತಾಡ್ತಾ ಇದ್ದೀರಿ ಅಂದ್ಬಿಟ್ಟು ಇವ್ರಿಗೆ ಹೊಟ್ಟೆ ಉರಿಗೆ ಗಿಲ್ತಾವ್ರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು ನೆಟ್ ಡಿಸೈನು. ಫಸ್ಟು ನೆಟ್ ಹಾಕ್ಬಿಟ್ಟು ಫಸ್ಟು ಕ್ಯಾನ್ವಾಸ್ ಹಾಕಿ ಅದ್ರ ಮೇಲೆ ನೆಟ್ ಹಾಕಿ ಮತ್ತು ಅದ್ರ ಮೇಲೆ ಬ್ಲೌಸ್ ಪೀಸ್ ಹಾಕಬೇಕು ನೋಡಿ. ಈಗ ಒಂದು ಲೈನ್ ಈ ಥರ ಹಾಕ್ಕೊಂಡು ನೆಟ್ ಡಿಸೈನ್ ಆದರೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಈಗ ಕಟ್ ಮಾಡಿದ್ದೆಲ್ಲ ಆಯಿತು, ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ವಿಡಿಯೋನ ಕೊನೆ ತನಕ ನೋಡಿ, ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಬರುತ್ತೆ ಇದು ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಇದು ನೆಟ್ ಡಿಸೈನು ನೋಡಿ, ಈ ಥರ ಬರುತ್ತೆ. ಹಾಗೆ ಸ್ಲೀವ್ ಡಿಸೈನ್ ಕೂಡ ಇದೆ ಇದೇ ವಿಡಿಯೋನಲ್ಲಿ. ಸ್ಲೀವ್ ಡಿಸೈನ್ ಕೂಡ ತೋರಿಸ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಸಂಡೇ, ಏನು ಕೆಲಸನೂ ಮಾಡಿಲ್ಲ. ಕೋಲ್ಡ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಕೋಲ್ಡು, ಅದಕ್ಕೆ ಸ್ವಲ್ಪ ತಲೆ ಭಾರ ಥರ ಇದೆ. ಈಗ ಸ್ಟಿಚಿಂಗ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಬಂದಿಲ್ಲ ನಾನು. ಇವಾಗ ಕಸ್ಟಮರ್ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಅದು ತರ್ಸ್ಡೇ ಬೇಕಂತೆ ಅವ್ರಿಗೆ. ಅದಕ್ಕೆ ನಾನು ಬಂದೆ. ಜಿಗ್ಜಾಗ್ ಮಾಡ್ತಾಯಿದ್ದೆ, ಒಂದಷ್ಟು ಸೀರೆ ಇತ್ತು, ಅದಕ್ಕೆ ಜಿಗ್ಜಾಗ್ ಮಾಡೋಣ ಅಂತ ಕೂತ್ಕೊಂಡೆ. ಅವ್ರು ಬರೋ ಅಷ್ಟರಲ್ಲಿ ಮಾಡೋಣ ಅಂತ. ಅವ್ರು ಬಂದಮೇಲೆ ಅವ್ರು ತರ್ಸ್ಡೇ ಬೇಕು ಅಂದಿದ್ದಕ್ಕೆ ಅದನ್ನು ಇಸ್ಕೊಂಡು ಈಗ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಿಗ್ಜಾಗ್ ಮಾಡೋದಕ್ಕೂ ಒಂದಿನ ಇಟ್ಕೊಬಿಡ್ತೀನಿ, ಮತ್ತು ಫಾಲ್ ಎಲ್ಲ ನಾಳೆ ಹಾಕ್ತೀನಿ. ಫಾಲೆಲ್ಲ ಒಂದಿನ ಹಾಕ್ಬಿಟ್ಟು ಇಟ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಅಂದರೆ ಕೆಲಸ ಬೇಗ ಆಗುತ್ತೆ ಅಂತ ಅಷ್ಟೇ. ಇಲ್ಲ ಅಂದರೆ ಸೀರೆಗಳು ಅಲ್ಲಿಂದ ಅಲ್ಲೇ ಇರುತ್ತೆ. ಅದಕ್ಕೆ ಫಸ್ಟು ಜಿಗ್ಜಾಗು ಮತ್ತು ಫಾಲ್ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಬ್ಲೌಸ್ ಬೇಕಾದ್ರೆ ನಿಧಾನಕ್ಕೆ ಹೊಲಿತೀನಿ. ಫ್ರೆಂಡ್ಸ್, ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ವಾ. ನನಗಂತೂ ಚಳಿಗಾಲ ಏನಕ್ಕಾದರೂ ಬರುತ್ತೋ ಅನಿಸುತ್ತೆ. ಚಳಿಗಾಲ ಹೋಗೋವರೆಗೂ ಹಾಗೆ ಇವತ್ತು ಬೆಳಗ್ಗೆಯಿಂದ ಒಂದು ಕೆಲಸನೂ ಮಾಡಿಲ್ಲ ಮನೆಯಲ್ಲಿ. ಬರೀ ಒಂದು ನಾನ್ ವೆಜ್ ಮಾಡಿ ತಿಂದಿದ್ದಷ್ಟೇ, ಬಟ್ ಏನು ಕೆಲಸ ಹಿಂಗೆ ಮಾಡಿಲ್ಲ ನಾನು. ಅದಕ್ಕೆ ಬಂದು ಇವಾಗ ಹೇಗೂ ಇವಾಗ ಕೊಟ್ರಲ್ಲ, ಸರಿ ಜಿಗ್ಜಾಗ್ ಮಾಡಿಕ್ಬಿಡೋಣ, ಇದೊಂದು ಕೆಲಸ ಆದರೂ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಒಂದು 3 ಸೀರೆ ಇದೆ. ಆಲ್ರೆಡಿ ಒಂದು 4 ಸೀರೆ ಮಾಡಿದೆ, ಇನ್ನೊಂದು 3 ಸೀರೆ ಇದೆ. 3 ಸೀರೆ ಮಾಡಿಬಿಟ್ಟು ಹೋಗ್ಬಿಟ್ರೆ ನಾಳೆ ಫಾಲ್ಸ್ ಎಲ್ಲ ತೊಗೊಂಡೋಗಿ ಈಗ ನೆನೆಸ್ಬಿಟ್ಟು ಒಣಗಾಕ್ಬಿಟ್ರೆ ನಾಳೆ ಬಂದು ಫಾಲ್ಸ್ ಎಲ್ಲ ಐರನ್ ಮಾಡಿಕೊಂಡು ಫಾಲ್ಸ್ ಹಾಕ್ಬೋದು ಅಂತ ನೋಡಿ. ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ಇದು ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪಿಂಕ್ ಮೇಲೆ ಗ್ರೀನ್ ಅಲ್ವಾ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋನಲ್ಲಿ ನೋಡೋದಕ್ಕಿಂತ ಹಾಗೆ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಪೂಜಾ ಯಾವಾಗೋ ಒಂದು ತಿಂಗ್ಳಿಗೊಂದ್ಸರಿ ರೆಡಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ವಿ. ನೋಡಿದ್ರ ನಿನ್ನ ಮಗಳು ಅಂತ ಇದ್ದಾಳೆ. ಯಾವಾಗ ಒಂದ್ಸರಿ ಮಾಡೋದೇ. ವೆರಿ ಗುಡ್, ವೆರಿ ಗುಡ್ ಅಮ್ಮ. ಕಲ್ಸಿದ್ದು ಎಲೆ ಇನ್ನು ಸ್ವಲ್ಪ ಒಳಗಡೆ ಜಾಸ್ತಿ ಆಗಲನೂ ಆಯಿತು, ಅಷ್ಟು ಹಂಗೂ ಇರಬಾರ್ದು. ನನ್ನ ಮಗಳಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನನಗೆ ಹುಷಾರಿಲ್ಲ, ಅದಕ್ಕೆ ನಮ್ಮ ಪೂಜಾ ಇವತ್ತು ದೇವ್ರ ಸಾಮಾನು ತೊಳೆದು ಪೂಜೆ ಮಾಡ್ತಾ ಇದ್ದಾಳೆ. ಹಾಂ, ಇಕ್ಕು ಇವಾಗ. ಓಕೆ, ಇರಲಿ ಬಿಡು. ಓಕೆ, ಡನ್. ಆ ಎಲೆ ಸೈಡ್ಗೆ ಇಕ್ಬೇಕು, ಕುಂಕುಮ ಅಲ್ಲ ಈಗ ಆ ಕಡೆದು ಒಂದು ಸ್ವಲ್ಪ. ಹಾಂ, ಅವಾಗ ನೀಟಾಗಿ ಕುಂಕುಮ ಇಕ್ಕಿರೋದು ಕಾಣಿಸುತ್ತೆ. ಅದು ಅಡ್ಡ ಇದ್ದಂಗಿರುತ್ತೆ. 2 ಎಲೆ ಮಧ್ಯಕ್ಕೆ ಕುಂಕುಮ ಇರಬೇಕು. ಹಾಂ ಹಾಂ, ಇವಾಗ ಕರೆಕ್ಟಾಗಿ ಐತೆ ಬಿಡು. ಹಾಂ ಫ್ರೆಂಡ್ಸ್, ಟೈಮ್ ನೋಡಿ ಇವಾಗ 6 ಗಂಟೆ ಆಗೋಯ್ತು. ನಮ್ಮ ಪೂಜಾ ಪಾಪ ಮಧ್ಯಾಹ್ನದಿಂದ ಮಾಡ್ತಾಯಿದ್ದಾಳೆ. ದೇವ್ರ ಮನೆ ಹತ್ರ
ಕ್ಲೀನ್ ಮಾಡ್ಬೇಕು ಅಂದ್ರೆ ಅಷ್ಟೇ. ಹ್ಞೂ ನಾವು ಹಾಕ್ಬೇಕು, ರಂಗೋಲಿ ಹಾಕ್ಬೇಕು. ಬಿಸಿ ಬಿಸಿ ಟೀ ಕುಡಿತಾ ಇದ್ದೀವಿ. ಈ ಕಡೆ ಇದೊಂದು ಡಿಸೈನ್ ಕಂಪ್ಲೀಟ್ ಆಗ್ತಾಯಿದೆ. ಸಿಂಪಲ್ ಡಿಸೈನ್ ಇದು. ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ವಾಯ್ಸ್ ಎಲ್ಲ ಬೇರೆ ಥರ ಬರ್ತಾಯಿದೆ. ಅದಕ್ಕೆ ಯಾವ ವಿಡಿಯೋನೂ ಮಾಡಿಲ್ಲ ನಾನು. ಫ್ರೆಂಡ್ಸ್, ನಮ್ಮ ಪೂಜಾ ರಂಗೋಲಿ ಹಾಕ್ತಿದ್ದಾಳೆ, ಬನ್ನಿ ತೋರಿಸ್ತೀನಿ. ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ನಾನು ರಂಗೋಲಿ ಹಾಕ್ತಿರೋದು. ಬೆಳಗ್ಗೆ ಮರ್ತೋಗ್ಬಿಟ್ಟವಳೆ ಹಾಕೋದು. ನಾನು ಮಲ್ಕೊಂಡವಳು ಎದ್ದೇ ಇಲ್ಲ ಅದಕ್ಕೆ. ನಾನೇ ರೆಡಿ ಮಾಡೋದಕ್ಕೆ ನನ್ನ ದೇವ್ರ ಮನೆ ಇಷ್ಟ ಆಗ್ತೈತೆ. ಹೌದಾ, ನೋಡಿ ಅದಕ್ಕೆ ದಿನ ನೀನೇ ಮಾಡು. ಒಂದಿನ ಎಲ್ಲ ಟೈಮ್ ತೊಗೊಂಡಿದ್ದಾಳೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ. ನೋಡಿ ನನಗೆ ತಲೆ ಹೆಂಗೆ ನೋಡಿದ್ರೆ ಗೊತ್ತಾ, ಆ ತೆಂಗಿನಕಾಯಿ ಹೊಡಿಯೋದು ನಾನೇ ನೋಡ್ತಾ ಅದೇ ಅಲ್ಲ. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಹೋಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಬಂದಿದ್ದೀನಿ. ನಂಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸು ಚೇಂಜ್ ಆಗಿಬಿಟ್ಟಿದೆ. ಅಯ್ಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದೊಂದು ಬ್ಲೌಸ್ ಡಿಸೈನು ಆಮೇಲೆ ತೋರಿಸ್ತೀನಿ. ಹಾಗೆ ಇವತ್ತೊಂದು ಫಂಕ್ಷನ್ ಇದೆ. ಫಂಕ್ಷನ್ಗೆ ಹೋಗೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ. ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಒಂಥರ ಆಗಿಬಿಟ್ಟಿದೆ, ಏನೋ ಒಂಥರ ತಲೆ ಭಾರ ಆ ಥರ ಆಗ್ತಾಯಿದೆ. ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೆ ಹೋಗಲೇಬೇಕು ನಮ್ಮ ರಿಲೇಟಿವ್ಸ್ದು. ಅದಕ್ಕೆ ಈಗ ರೆಡಿಯಾಗಿ ಫಂಕ್ಷನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಎಂಬ್ರಾಯ್ಡರಿ ಬ್ಲೌಸ್ ಡಿಸೈನ್ಸ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ಫಸ್ಟ್ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ, ಆಮೇಲೆ ನಾನು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಯಿತು. ನನಗೆ ಎಷ್ಟು ರೆಡಿ ಆದರೂ ಮುಖದಲ್ಲಿ ಕಳೆ ಇಲ್ಲ ಅನ್ನೋ ಥರ ಐತೆ ನೋಡಿ. ಫುಲ್ ಕೋಲ್ಡು, ಮುಖ ಎಲ್ಲ, ತಲೆ ಎಲ್ಲ ಭಾರ, ಮುಖ ಎಲ್ಲ ಒಂಥರ ಏನೋ ಬಂದು ಕೂತ್ಕೊಂಡಿದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಕೋಲ್ಡ್ ಆದರೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ನೋಡಿ, ವಾಯ್ಸ್ ಕೂಡ ಚೇಂಜು. ರೆಡಿ ಆಯಿತು, ಈಗ ಫಂಕ್ಷನ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಇದೆ, ಅದನ್ನು ತೋರಿಸ್ಬಿಟ್ಟು ಹೋಗೋಣ ಅಂತ. ಯಾಕಂದರೆ ಫಂಕ್ಷನಿಂದ ಬಂದಿದ ತಕ್ಷಣ ಮತ್ತೆ ಏನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೆ ಫಸ್ಟು ತೋರಿಸ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಬಂದು ಸ್ಲೀವ್ ಡಿಸೈನು ಈ ಥರ ಬರುತ್ತೆ. ಇದು ಸ್ಯಾರಿನೂ ರಾಮ ಗ್ರೀನ್ ಇದೆ, ಅದಕ್ಕೆ ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ. ಸ್ಯಾರಿಯಲ್ಲಿ ಲೈನ್ಸ್ ಇದೆ, ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಹಾಗೆ ಬ್ಯಾಕ್ ಡಿಸೈನ್ ಬಂದು ಬೋಟ್ ನೆಕ್ ಡಿಸೈನ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ಬೋಟ್ ನೆಕ್ಕು. ಇದು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಅನ್ಕೋತೀನಿ. ಇದು ಬಂದು ಫ್ರಂಟ್ಗೆ ಈ ರೀತಿ ಬರುತ್ತೆ. ಹಾಗೆ ಇನ್ನೂ ಒಂದು, ಇದು ಬಂದು ನೆಟ್ ಡಿಸೈನ್. ಇದು ನೋಡಿ, ಈ ರೀತಿ ಬರುತ್ತೆ ಡಿಸೈನು, ನೆಟ್ ಡಿಸೈನ್. ಇದು ನೋಡಿ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಸ್ಟಿಚಿಂಗ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ ನೋಡಿ. ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ. ಸೇಮ್ ಇದೇ ಡಿಸೈನೇ ಇನ್ನೊಂದು ಆರ್ಡ್ರ್ ಬಂದಿದೆ, ಅದನ್ನು ಹಾಕಿದ್ಮೇಲೆ ತೋರಿಸ್ತೀನಿ. ಹಾಗೆ ಇದು ಬಂದು ಫ್ರಂಟ್ ಬರುತ್ತೆ ನೋಡಿ, ಈ ಡಿಸೈನ್ ಬಂದು ಫ್ರಂಟ್ ಬರುತ್ತೆ. ಹಾಗೆ ಇನ್ನೊಂದು ಸಿಂಪಲ್ ಡಿಸೈನ್. ಇದು ನೋಡಿ, ಇದು ಬ್ರಾಕೆಟ್ ಬ್ಲೌಸು. ಸ್ಯಾರಿ ಬಂದು ನೆವಿ ಬ್ಲೂ ಇದೆ, ಅದಕ್ಕೆ ನೆವಿ ಬ್ಲೂ ಮತ್ತು ಗೋಲ್ಡ್ ಕಲರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಸಿಂಪಲ್ ಡಿಸೈನು. ಹಾಗೆ ಇದು ಪಿಂಕ್ ಮೇಲೆ ಒಂದು ಹಾಕಿದ್ದೆ, ಸೇಮ್ ಅದೇ ಡಿಸೈನು. ಅವ್ರ ಸಿಸ್ಟರ್ ಯಾರೋ ಸೇಮ್ ಅದೇ ಥರನೇ ಬೇಕು ಅಂತ ಹಾಕ್ಸ್ಕೊಂಡಿದ್ದಾರೆ. ಸ್ಲೀವ್ ಬಂದು ಈ ಥರದೊಂದು ಬುಟ್ಟ, ಅದು ತೋರಿಸ್ತೀನಿ ರೀ. ನೋಡಿ, ಈ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ, ಈ ಥರ ಡಿಸೈನ್ ಹಾಕಿ. ಈಗ ಮತ್ತೆ ಅವ್ರ ಸಿಸ್ಟರ್ ಬಂದು ಇದು ಸೇಮ್ ಇದೇ ಡಿಸೈನೇ ಬೇಕು ಅಂದ್ಬಿಟ್ಟು ಈ ಥರ ಸೇಮ್ ಅದೇ ಡಿಸೈನೇ ಹಾಕ್ಸ್ಕೊಂಡಿದ್ದಾರೆ. ಇದನ್ನು ಸ್ಟಿಚ್ ಮಾಡಬೇಕು. ಹಾಗೆ ಇನ್ನೂ ಒಂದು
ಹಾಗೆ ಇನ್ನೂ ಬಂದು ಇದು ನೋಡಿ, ಇದು ಬಂದು ಮೊನ್ನೆ ತೋರಿಸಿದ್ದೀನಿ. ಇದು ಡಿಸೈನು ಈಗ ಸ್ಟಿಚ್ಚಿಂಗ್ ಆಗಿದೆ. ಸ್ಟಿಚ್ಚಿಂಗ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ನೋಡಿ. ಲಾಸ್ಟ್ ಟೈಮು ಈ ಬ್ಲೌಸು ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ನಲ್ವ, ನೋಡಿ ಬೋಟ್ನೆಕ್ ಡಿಸೈನು ಈ ಥರ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಹಾಗೆ ಸ್ಲೀವ್ದು ಬಂದು ನೋಡಿ ಈ ಥರ ಬರುತ್ತೆ. ಇದಕ್ಕಿಂತ ಸ್ಟೋನ್ಸ್ ಹಾಕಬೇಕು. ಇವತ್ತು ಸ್ಟೋನ್ಸ್ ಹಾಕ್ಬಿಟ್ರೆ ನಾಳೆ ಕೊಡಬೇಕು ಅವ್ರಿಗೆ. ನೋಡಿ ಡಿಸೈನ್ ಬಂದು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಫ್ರಂಟ್ ಬಂದು ಈ ಥರ ಬರುತ್ತೆ ಸಿಂಪಲ್ಲಾಗಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೆ ಏನಾದರೂ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ. ಫ್ರೆಂಡ್ಸ್ ಈಗ ಟೈಮ್ ಆಯಿತು, ಎಲ್ಲರೂ ಕಾಯ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ದಾರೆ. ಹೋಗೋಣ ಬನ್ನಿ ಫಂಕ್ಷನ್ಗೆ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಏನು ಸೂಪರಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ನಿಮ್ಗಿಂತನಾ? ನಂದೇನು ಸಿಂಪಲ್ಲು. ನಾನು ಎಷ್ಟು ರೆಡಿ ಆದರೂ ಇವತ್ತು ನನ್ನ ಮುಖದಲ್ಲಿ ಕಳೆನೇ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿಯವರು ಮದುವೆಗೆ ಹೋಗೋ ಥರ ರೆಡಿಯಾಗಿದ್ದಾರೆ. ನಾವು ಹೋಗ್ತಾ ಇರೋದು ಚಿಕ್ಕ ಫಂಕ್ಷನ್ನು. ನೀವೇ ಕಮೆಂಟ್ ಮಾಡಿಬಿಡಿ ಯಾರು ಗ್ರ್ಯಾಂಡಾಗಿ ರೆಡಿಯಾಗಿದ್ದಾರೆ ಅಂದ್ಬಿಟ್ಟು. ನಂಗೆ ಗಂಟ್ಲು ಮಾತಾಡೋಕ್ಕೆ ಆಗ್ತಾಯಿಲ್ಲ. ನನ್ನ ವಾಯ್ಸ್ ಕೇಳಿಸ್ತೈತೋ ಇಲ್ಲ ವೀಡಿಯೋನಲ್ಲಿ ಗೊತ್ತಿಲ್ಲ. ನೋಡಿ ಹೊಸ ವಾಚ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಹೊಸ ವಾಚು, ಹೊಸ ಚೈನು, ಮದುವೆ ಹೆಣ್ಣು ಥರ ರೆಡಿ ಆಗಿಬಿಟ್ಟಿದ್ದಾರೆ. ಅಲ್ಲ ಧನುಷ್, ನಿಮ್ಮಮ್ಮ ಮದುವೆ ಹೆಣ್ಣು ಥರ ಇಲ್ಲೇನೋ? ಎಲ್ಲ ಪಿಂಕ್ ಕಲರ್ ಒಂದೇ ಥರ. ನೋಡಿ ನಮ್ಮ ರೂಪ ಅವ್ರು ಬಂದರು. ರೂಪ ಅವರು ಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ. ಹಾಂ బ్యాక్ కెమెరా అయితే బాగా ఫ్రంట్ అయితే ಫ್ರೆಂಡ್ಸ್ ನೋಡಿ ಇವ್ರಿಗೆ ಹೊಟ್ಟೆ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಹೊಟ್ಟೆ ಊರಿಗೆ ಗಿಲ್ತಾವ್ರೆ ನೋಡಿ. ಒಂದು ಫೋಟೋ ತಗೊಳ್ಳಿಕ್ಕೆ ಏನೇನು ಸರ್ಕಸ್ ಮಾಡ್ತಾರೆ ನೋಡಿ. ಫೋಟೋ ಅಂತ ಈಗ ನಮ್ಮ ಆಂಟಿ ಅಲ್ಲ, ನಮ್ಮ ಆಂಟಿ ಮದುವೆ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಫೋಟೋ ಬೇಕಂತೆ ನೋಡಿ. ಇವಾಗ ಫೋಟೋ ತೆಗೆಸ್ಕೊತವ್ರೆ. ಅವಳೆ ರೂಪ ಇಚ್ಚಕ್ಕದ ಇಟ್ಲಾ ಅಟ್ಲಿ ನೋಡಿ. ಫೋಸ್ ಯಾರಿಗೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ನೋಡಿ ಫೋಟೋ ತೆಗೆಸ್ಕೊಳ್ರಿ. ನಮ್ಮ ಆಂಟಿ ತೋರಿಸ್ತಾವ್ರೆ. నేనంతా కోల్డ్ అనేసి నీ ఫోన్ పంపిస్తాను చూసుకో. ಫ್ರೆಂಡ್ಸ್, ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಇವತ್ತು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಪೂಜಾ ಬರೋಷ್ಟರಲ್ಲಿ ಏನೋ ರೆಡಿ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದೆಯಾ ಪೂಜಾ? ಅನ್ನ ಸಾರು ತಿನ್ನಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಏನಾದರೂ ಮಾಡೋಣ ಆಗ್ಬಿಟ್ಟು ಮಾಡ್ಕೊ. ಹಾಂ, ಅನ್ನ ಸಾರು ತಿನ್ನಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಏನಾದರೂ ಮಾಡೋಣ. ಅನ್ನ ಸಾರು ತಿನ್ನೋಕೆ ಇಷ್ಟ ಇಲ್ವಂತೆ ನೋಡಿ. ಇನ್ನೇನು ತಿನ್ಬೇಕು ಅಂದ್ಕೊಂಡಿದ್ದಾಳೆ. ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇರೋದು ಗೊತ್ತಿಲ್ಲ, ಐಡಿಯಾ ಇಲ್ಲ. ಗೊತ್ತಿಲ್ದಿರ ಅಡುಗೆ ಮಾಡ್ತಾರೆ ಯಾರಾದರೂ. ನೋಡಿ ಏನೋ ಹಿಟ್ಟಿಗೆ ಎಲ್ಲ ಕಟ್ ಮಾಡಿ ಹಾಕೊತಾಳೆ. ಏನು ಹಿಟ್ಟು ಹಾಕಿರೋದು? ಹಾಂ, ಮತ್ತು ಅದ್ರ ರೆಸಿಪಿ ಏನು ಅಂತ ಗೊತ್ತಿರಬೇಕಲ್ವಾ? ಹೊಸದಾಗಿ ಟ್ರೈ ಮಾಡ್ತಾ ಇರೋದು. ಓ, ಹಂಗಾದರೆ ನಾವು ತಿಂದಂಗೆ. ತಿನ್ಬೇಡ. ಮೊನ್ನೆ ಡೋರಾ ಕೇಕ್ ಮಾಡಿದ್ಲಲ್ಲ, ಹಂಗೆ ನೋಡಿ. ರಿಟರ್ನ್ ಗಿಫ್ಟು ದೊಡ್ಡ ತಟ್ಟೆ.
ಮೆಣಸಿನ್ಕಾಯಿ ಎಲ್ಲ ತಾನೆ. ಏನೋ ರೆಸಿಪಿ ಮಾಡ್ತಾಯಿದ್ದಾಳೆ, ನೋಡೋಣ. ಇವಾಗ ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ಮಲ್ಕೊತೀನಿ ನಾನು ಇವಾಗ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇವತ್ತು ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಮಯ್ಯ, ಆದರೂ ಹೋಗಲೇಬೇಕು ಅಂತ ಹೋದೆ. ನೀನಿಲ್ಲ ಅಂತಲ್ಲ, ತಲೆ ಎಲ್ಲ ಭಾರ ಅದಕ್ಕೆ, ಆದರೂ ಹೋದೆ. ನಾವು ಹೋಗದಿರೋದಕ್ಕಾಗಲ್ಲ, ನಮ್ಮ ರಿಲೇಟಿವ್ಸ್ದು ಅಂದ್ಬಿಟ್ಟು.